ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಸೆ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ರಂಗನಾಥ್ ಅವರು ಮೀನಾ ಮನೆಯವರೆಲ್ಲ ಒಟ್ಟಾಗಿ ಹೋಗ್ತಾ ಇದ್ದೀವಿ ಅಂದಾಗ ಅವನೊಬ್ಬ ಬರಲ್ಲ ಅಂದರೆ ಹೆಂಗೆ, ನಾನು ಹೇಳಿದ್ದೀನಿ ಅಂತ ಹೇಳು, ಅವನು ಬರ್ತಾನೆ ಅಂತ ಹೇಳ್ತಾರೆ. ಆಗ ಮೀನಾ ಸರಿ ಮಾವ ಅಂತ ಹೇಳ್ತಾಳೆ. ಆಗ ಶಾಂತಿ ಸರಿ ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಬನ್ನಿ ಹೋಗೋಣ ಅಂತಾಳೆ. ಆಗ ಎಲ್ಲರೂ ರೆಡಿ ಆಗೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಸೂರ್ಯ ಛಾಯನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಛಾಯ ಈ ರೋಡು ಒನ್ ವೇ ಆಗಿಬಿಟ್ಟಿದೆ ಅಂತ ಅಂತಾಳೆ. ಆಗ ಸೂರ್ಯ ಹೌದು ಮೇಡಮ್, ಈ ರೋಡಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ, ಸೊ ಮುಂದೆ ಅಲ್ಲಿಗೆ ಹೋಗಿ ಸುತ್ಕೊಂಡು ಬರಬೇಕು ಅಂತಾನೆ. ಆಗ ಛಾಯ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತಾಳೆ. ಆಗ ಸೂರ್ಯ ಯಾವ ಊರು ಹೆಂಗಾದ್ರೂ ನಮ್ಮ ಬೆಂಗಳೂರು ವರ್ಷ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ ಮೇಡಮ್ ಅಂತಾನೆ. ಮೇಡಮ್ ಬೇಕಾದರೆ ನೀವು ಇನ್ನು ಒಂದು 10 ವರ್ಷ ಬಿಟ್ಕೊಂಡು ಬಂದು ನೋಡಿ, ಈ ಊರು ಇನ್ನೊಂದು ಕೆನಡಾ ಆಗಿಬಿಟ್ಟಿರುತ್ತೆ ಅಂತಾಳೆ. ಆಗ ಛಾಯ ಏನೇ ಆದರೂ ಅಲ್ಲಿನ ಕ್ಲೈಮೇಟ್ ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ ಬಿಡಿ ಅಂತ ಅಂತಾಳೆ. ಆಗ ಸೂರ್ಯ ಅಂದರೆ ಮೇಡಮ್ ಅಂತ ಕೇಳ್ತಾನೆ. ಆಗ ಛಾಯ ಅಂದರೆ ತುಂಬ ಚಳಿ ಇರುತ್ತೆ, -50 ಡಿಗ್ರಿ ಇರುತ್ತೆ ಅಂತ ಹೇಳ್ತಾಳೆ. ಆಗ ಸೂರ್ಯ ನಮ್ಮವ್ನು ಕೆನಡಾಗೆ ಹೋಗೋದಿರಲಿ, ಕೆನಡಾದವರೇ ಇಲ್ಲಿಗೆ ಬಂದುಬಿಡ್ತಾರೆ ಅಂತ ಅಂತಾನೆ. ಆಗ ಛಾಯ ಅದೇಗೆ ಹೇಳ್ತೀರಾ ಅಂತ ಕೇಳ್ತಾಳೆ. ಸೂರ್ಯ ಬದುಕೋದಕ್ಕೆ ಬೆಂಗಳೂರಿಗಿಂತ ಒಳ್ಳೆ ಜಾಗ ಇದೆಯಾ ಮೇಡಮ್, ಏನು ಚೇಟ ನಾನು ಬೆಂಗಳೂರಲ್ಲೇ ಇರ್ಕಡು ಅಂತ ಮಲಯಾಳಂನಲ್ಲಿ, ನಾನು ಬೆಂಗಳೂರಲ್ಲೇ ಇರ್ಕ್ ಅಂತ ತಮಿಳ್ನಲ್ಲಿ, నేను ಬೆಂಗಳೂರಲ್ಲೇ ఉన్నాను ಅಂತ ತೆಲುಗುನಲ್ಲಿ, ಮೇ ಬೆಂಗಳೂರು ಮೇ ಹ್ಞೂ ಆತಾವೋ ಅಂತ ಹಿಂದಿನಲ್ಲಿ ಅಂತ ಬೇರೆ ಬೇರೆ ಭಾಷೆಯಲ್ಲಿ ಹೇಳ್ತಾರೆ ಹೊರತು ನಾನು ಬೆಂಗಳೂರಿನಲ್ಲಿ ಇದ್ದೀನಿ ಅಂತ ಕನ್ನಡದಲ್ಲಿ ಒಬ್ಬ ನನ್ನ ಮಗನೂ ಹೇಳೋದಿಲ್ಲ ಅಂತಾನೆ. ಆಗ ಛಾಯ ಅದು ನಿಜಾನೇ ಬಿಡಿ, ಅಂದಾಗೆ ನಿಮ್ಮ ಬ್ರದರ್ ಕೆನಡಾದಲ್ಲಿ ಏನಾದರೂ ಜಾಬ್ ಟ್ರೈ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಹೌದು ಮೇಡಮ್, ಕೆಲಸ ಏನೋ ಸಿಕ್ಕಿದೆ, ಆದರೆ ಅಲ್ಲಿಗೆ ಹೋಗೋದಕ್ಕೆ ದುಡ್ಡಿಲ್ಲದೆ ಪರದಾಡ್ತಾ ಇದ್ದಾನೆ. ಹಿಂದೆ ಹೀಗೆ 27 ಲಕ್ಷ ಅಂತಾನೆ. ಆಗ ಅವನಿಗೆ ಮೀನಾ ಕಾಲ್ ಮಾಡ್ತಾಳೆ. ಸೂರ್ಯ ಮೀನಾ ಏನೇ ವಿಷಯ ಅಂತಾನೆ. ಆಗ ಮೀನಾ ನೀವು ಈಗಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನದ ಹತ್ರ ಬನ್ನಿ ಅಂತ ಅಂತಾಳೆ. ಆಗ ಸೂರ್ಯ ಮತ್ತೆ ಅರ್ಕೆ ಗಿರ್ಕೆ ಏನಾದರೂ ಹೊತ್ಕೊಂಡಿದ್ದೀಯೇನೆ ಅಂತ ಕೇಳ್ತಾನೆ. ಆಗ ಮೀನಾ ಇಲ್ಲ ಹಾಗೆಲ್ಲ ಏನಿಲ್ಲ ನೀವು ಬನ್ನಿ ಅಂತಾಳೆ. ಆಗ ಸೂರ್ಯ ಏನು ಇನ್ನೊಂದು ಕಾರ್ ತಗೊಂಡ್ಬಿಟ್ಟಿಯಾ ಅಂತ ಕೇಳ್ತಾನೆ. ಮೀನಾ ತಿಂಗಳಿಗೊಂದು ಕಾರ್ ತಗೊಳ್ಳೋ ಟೈಮಿಂಗ್ ನಮಗಿನ್ನೂ ಬಂದಿಲ್ಲ, ಸುಮ್ಮನೆ ಬನ್ನಿರಿ, ಯಾಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು ಅಂತ ಕೇಳ್ತಾಳೆ. ಆಗ ಸೂರ್ಯ ಆಗಲ್ಲ ಮೀನಾ, ಕಾರಲ್ಲಿ ಕಸ್ಟಮರ್ ಇದ್ದಾರೆ. ಆಗ ಮೀನಾ ನನಗದೆಲ್ಲ ಗೊತ್ತಿಲ್ಲ ಅವ್ರನ್ನ ಬಿಟ್ಟಾದರೂ ಬನ್ನಿ ಅಥವಾ ಇಲ್ಲಿಂದ ಹೋದ್ಮೇಲಾದರೂ ಬಿಡಿ, ಅದು ನಿಮಗೆ ಬಿಟ್ಟಿದ್ದು, ಒಟ್ಟಿನಲ್ಲಿ ಇಲ್ಲಿಗೆ ಬೇಗ ಬನ್ನಿ ಅಷ್ಟೇ ಅಂತ ಅಂತಾಳೆ. ಆಗ ಸೂರ್ಯಲೇ ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದೆಯಾ, ಏನು ವಿಷಯ ಹೇಳು ಅಂತ ಕೇಳ್ತಾನೆ. ಆಗ ಮೀನಾ ಹರಕೆ ತೀರ್ಸೋದಕ್ಕೆ ಅಂತಾಳೆ. ಆಗ ಸೂರ್ಯ ನನ್ನ ಕೇಳದೆ ಯಾವ ಹರಕೆನೂ ಕಟ್ಕೋಬೇಡ ಅಂತ ಹೇಳಿದ್ನಲ್ಲ ನಿನಗೆ ಅಂತ ಅಂತಾನೆ. ಆಗ ಮೀನಾ ಇದು ನಾನು ಹೊತ್ಕೊಂಡಿರೋ ಹರಕೆ ಅಲ್ಲ ರೋಹಿಣಿ ಅವ್ರ ಅಪ್ಪ ಜೈಲಿಂದ ಬೇಗ ಹೊರಗೆ ಬರಬೇಕು ಅಂತ ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡಿಸ್ತಾ ಇದ್ದಾರೆ ಅಂತ ಅಂತಾಳೆ. ಅದಕ್ಕೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು, ನೀವು ಬನ್ನಿರಿ ಅಂತ ಆಗ ಸೂರ್ಯ ನೀವೆಲ್ಲ ಹೋಗಿ ಪೂಜೆ ಮಾಡಿಬಿಟ್ರೆ ಮಲೇಷ್ಯಾ ಜೈಲಲ್ಲಿರೋ ಅವರಪ್ಪ ಹೊರಗೆ ಬಂದುಬಿಡ್ತಾನ ಅಂತ ಸೂರ್ಯ ಅಂತಾನೆ. ಮೀನಾ ಅತ್ತೆ ಬೇಡ್ಕೊಂಡಿದ್ದಾರೆ, ನೀವು ಬನ್ನಿ ಅಷ್ಟೇ ಅಂತ ಅಂತಾಳೆ. ಆಗ ಸೂರ್ಯ ಅದೆಲ್ಲ ಸರಿ ಮೀನಾ, ನಾನು ಯಾಕೆ ಬರಬೇಕು ಅಂತ ಕೇಳ್ತಾನೆ. ಆಗ ಮೀನಾ ಮನೆಯವರೆಲ್ಲ ಜೊತೆಯಾಗಿ ಹೋಗಿ ಒಟ್ಟಿಗೆ ಪೂಜೆ ಮಾಡಬೇಕಂತೆ, ಅತ್ತೆ ಬೇಡ್ಕೊಂಡಿದ್ದಾರೆ, ಬಂದು ಒಂದು 5 ನಿಮಿಷ ಬಂದು ಹೋಗ್ರಿ, ಮಾವ ನೀವು ಬರಲೇಬೇಕು ಅಂತ ಹೇಳಿದ್ದಾರೆ. ಸರಿ ಒಂದು ಕೆಲಸ ಮಾಡಿ, ಮಾವನ ಕೈಗೆ ಫೋನ್ ಕೊಡ್ತೀನಿ, ನೀವು ಬರಲ್ಲ ಅಂತ ಅವರಿಗೆ ಹೇಳ್ಬಿಡಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಬರ್ತೀನಿ ಬಿಡು, ಅಪ್ಪನ ಕೈಗೆ ಫೋನ್ ಕೊಡ್ಬೇಡ, ಸುಮ್ಮನೆ ಬೈತಾರೆ ನೋಡು, ಇವಾಗಲೇ ಹೇಳ್ತಾ ಇದ್ದೀನಿ, ನಾನು 5 ನಿಮಿಷ ನಿಮಿಷದ ಮೇಲೆ 1 ನಿಮಿಷನೂ ಇರೋದಿಲ್ಲ, ಹೊರಟು ಬಿಡ್ತೀನಿ ಅಂತ ಅಂತಾನೆ. ಆಗ ಮೀನಾ ಹ್ಞೂ ಸರಿ ನೀವು ಬನ್ನಿ ಅಂತ ಹೇಳ್ತಾಳೆ. ಆಗ ಸೂರ್ಯ ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾನೆ. ಮೇಡಮ್ ಒಂದು ಸಣ್ಣ ವಿಷಯ ಅಂತ ಅಂತಾನೆ. ಆಗ ಛಾಯ ಏನು ಅಂತಾಳೆ. ಸೂರ್ಯ ಅದು ಒಂದು ಮೇಡಮ್, ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ, ನಾವು ಅದೇ ರೋಡಲ್ಲಿ ಆನ್ ದ ವೇ ಹೋಗ್ತಾ ಇದ್ದೀವಲ್ಲ, ಅದೇ ದಾರಿಲೇ ಇರೋದು, ನೀವು ಇರಬೇಕಾದ್ರೆ ನಾನು ಅಂತಾನೆ. ಆಗ ಛಾಯ ಪರವಾಗಿಲ್ಲ, ಒಂದು 10 ನಿಮಿಷ ಆಗಬಹುದಾ ಅಂತ ಕೇಳ್ತಾಳೆ. ಆಗ ಸೂರ್ಯ ಅಷ್ಟೇ ಮೇಡಮ್, ಅಷ್ಟೇ, ಅದು ಕಸ್ಟಮರ್
ಇರಬೇಕಾದ್ರೆ ಸ್ವಂತ ವಿಷಯಕ್ಕೆ ನಾನು ಹೋಗೋಲ್ಲ ಅಂತಾನೆ. ಆಗ ಛಾಯಾ ಇಟ್ಸ್ ಓಕೆ ಆನ್ ದ ವೇ ತಾನೇ, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತಾಳೆ. ಆಗ ಸೂರ್ಯ ಮೇಡಮ್, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಕಸ್ಟಮರ್ ಇದ್ದಿದ್ರೆ ಬಾಯಿಗೆ ಬಂದಂಗೆಲ್ಲ ಬೈದಾಕ್ಬಿಟ್ಟಿರೋರು ಮೇಡಮ್. 10 ನಿಮಿಷ ಮೇಡಮ್, ಬೇಗ ಬಂದುಬಿಡ್ತೀನಿ, ಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತಾನೆ. ಆಗ ಛಾಯಾ ಓಕೆ ಕೂಲಿ ಅಂತಾಳೆ. ಈ ಕಡೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಆಗ ಅರ್ಚಕರು ನಮಸ್ಕಾರ ಅಮ್ಮ ಅಂತಾರೆ. ಆಗ ಶಾಂತಿ, ಪುರೋಹಿತ್ರೆ, ಇವಳೇ ನಮ್ಮ ದೊಡ್ಡ ಸೊಸೆ ರೋಹಿಣಿ ಅಂತ, ಇವಳ ಬಗ್ಗೆನೇ ನಾನು ಹೇಳಿದ್ದು ಅಂತಾಳೆ. ಆಗ ಪುರೋಹಿತರು, ಸರಿ ಅಮ್ಮ, ನಾನು ಹೇಳಿದಾಗೆ ಎಲ್ಲ ಮಾಡಿಬಿಡಿ, ನಿಮ್ಮ ಸೊಸೆ ಕೈಲಿ ಎಲ್ಲ ಪರಿಹಾರ ಮಾಡಿಸಿ ಅಂತಾರೆ. ಆಗ ರಂಗನಾಥ್ ಅವರು, ಶಾಂತಿ, ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದೆ, ಈಗ ಏನು ಪರಿಹಾರ ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ಶಾಂತಿ, ನಾನು ಯಾಕ್ರಿ ಮಾಡಬೇಕು, ಇದನ್ನೆಲ್ಲ ಮಾಡಬೇಕಾಗಿರೋದು ರೋಹಿಣಿ, ಇವಳಪ್ಪ ತಾನೇ ಜೈಲಲ್ಲಿರೋದು ಅಂತಾಳೆ. ಆಗ ರೋಹಿಣಿ, ಅಯ್ಯೋ, ಅದಕ್ಕೆ ಅಪ್ಪ ಅಂತ ಒಬ್ಬ ಇರಬೇಕಲ್ವಾ, ಅಪ್ಪ ಜೈಲಲ್ಲಿದ್ದಾರೆ ಅಂತ ಹೇಳಿದ ಮೇಲೆ ಬಿಟ್ಬಿಡ್ತಾರೆ ಅಂದ್ಕೊಂಡೆ, ಆದರೆ ಇವರು ಬೇರೆ ರೀತಿಯೇ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಆಗ ಶಾಂತಿ, ಏನು ಯೋಚನೆ ಮಾಡ್ತಾ ಇದೀಯಾ, ನಿಮ್ಮ ಅಪ್ಪ ಜೈಲಿಂದ ರಿಲೀಸ್ ಆಗೋದು ಇಷ್ಟ ಇಲ್ವಾ ಅಂತಾರೆ. ಆಗ ಶ್ರುತಿ, ಅವ್ರ ತಂದೆ ಇರೋದು ಮಲೇಷ್ಯಾದಲ್ಲಿ, ನಾವಿಲ್ಲಿ ದೇವ್ರಿಗೆ ಪೂಜೆ ಮಾಡಿದರೆ ಹೇಗೆ ವರ್ಕ್ ಆಗುತ್ತೆ ಅಂತಾಳೆ. ಆಗ ಎಲ್ಲರೂ ನಗ್ತಾರೆ. ಆಗ ಶಾಂತಿ, ಅಲ್ಲ, ಯಾವುದೋ ದೊಡ್ಡ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಂತ ಕೇಳಿದ್ದೆ. ಆಗ ಮನೋಜ, ಹೌದಮ್ಮ ಇದೆ, ಒಳ್ಳೇದು ನಡೆಯುತ್ತೆ. ಅಯ್ಯೋ, ನೀನು ಯಾಕಮ್ಮ ಇನ್ನೂ ಇಲ್ಲೇ ನಿಂತಿದೀಯಾ, ಅಲ್ಲ ನನಗಿರೋ ಆತಂಕ ಆ ಥರ ಯಾವುದು ಇಲ್ವಲ್ಲ ನಿನಗೆ ಅಂತಾಳೆ. ಅಯ್ಯೋ ಸರಿ, ಏನಾದರೂ ಆಗೋಗಲಿ, ನೀನು ನನ್ನ ಜೊತೆ ಬಾ ಅಂತ ಹೇಳಿ, ನೀನು ನನ್ನ ಜೊತೆ ಬಾ, ಬಟ್ಟೆ ಬದಲಾಯಿಸ್ಬೇಕು. ಮೀನಾ, ಬೇಗ ಹೋಗಿ ನೀರು ತುಂಬೆ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ ಶಾಂತಿ. ಆಗ ರವಿ, ಅಪ್ಪ, ನಂಬಿಕೆ ಅನ್ನೋದು ಅಷ್ಟೊಂದು ಮುಖ್ಯನಾ ಅಂತ ಕೇಳ್ತಾನೆ. ಆಗ ರಂಗನಾಥ್ ಅವರು, ನಮ್ಮ ಪರಂಪರೆಯಲ್ಲಿ ನಂಬಿಕೆಗೆ ದೊಡ್ಡ ಸ್ಥಾನ ಇದೆ, ಅದಕ್ಕೆ ದೇವರು ಅಂತ ಕರೀತಾರೆ. ಶಾಂತಿ, ಬನ್ನಿ ಹೋಗೋಣ ಬನ್ನಿ ಅಂತಾಳೆ. ಆಗ ರೋಹಿಣಿ, ಅತ್ತೆ, ಯಾಕತ್ತೆ ಬಲವಂತ ಮಾಡ್ತಾ ಇದ್ದೀರಾ ಅಂತ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಯಾರಿಗೋಸ್ಕರ ಮಾಡ್ತಾ ಇರೋದು, ನಿನಗೋಸ್ಕರ ತಾನೇ, ಸುಮ್ಮನೆ ಬಾ ಮತ್ತೆ ರೀ, ಬನ್ನಿರಿ ಅಂತಾಳೆ. ಆಗ ರಂಗನಾಥ್, ಅಯ್ಯೋ ಅಮ್ಮ ಅಂತಾನೆ. ಶಾಂತಿ, ಬನ್ನಿ ಅಂತ ರೋಹಿಣಿನ ಹೇಳ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೂರ್ಯ ಚಾಯ್ನ ಕರ್ಕೊಂಡು ಬರ್ತಾ ಇರ್ತಾನೆ ದೇವಸ್ಥಾನದಲ್ಲಿ. ರಂಗನಾಥ್ ಶಾಂತಿ ಹೇಳ್ಕೊಂಡು ಹೋಗುವಾಗ, ಬೇಡ ನಿಧಾನ. ಆಗ ಶಾಂತಿ, ರೀ ಸುಮ್ಮನೆ ಇರಿ, ಏನಾಗೋದಿಲ್ಲಪ್ಪ. ಆಗ ಶ್ರುತಿ, ಅತ್ತೆ ಮ್ಯಾರಥಾನ್ನಲ್ಲಿ ಓಡ್ತಾ ಇದ್ದಾರೆ ಅಂತ ನಗ್ತಾಳೆ. ಆಗ ಶಾಂತಿ, ಮೀನಾ, ಎಲ್ಲ ರೆಡಿನೇನೆ ಅಂತಾಳೆ. ಆಗ ಮೀನಾ, ಹ್ಞೂ ಅತ್ತೆ ರೆಡಿ ಅಂತಾಳೆ. ಆಗ ಶ್ರುತಿ, ರವಿ, ಇಷ್ಟು ನೀರು ಕುಡಿಬೇಕಾ ಅಂತಾಳೆ. ಆಗ ಶಾಂತಿ, ಅಯ್ಯಯ್ಯೋ, ಅದು ಕುಡಿಯೋದಿಕ್ಕಲ್ಲಮ್ಮ, ತಲೆ ಮೇಲೆ ಸುರಿಯೋಕ್ಕೆ ತಣ್ಣೀರಂತಾಳೆ. ಆಗ ರೋಹಿಣಿ, ತಣ್ಣೀರ ಅಂತಾಳೆ. ಅತ್ತೆ, ತಣ್ಣೀರೆಲ್ಲ ಬೇಡ ಅತ್ತೆ, ನಾನು ಬೆಳಿಗ್ಗೆನೇ ಮನೇಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಬೇಡ ಅತ್ತೆ ಇದೆಲ್ಲ ಅಂತ ಆ ಕಡೆಗೆ ಓಡೋಗ್ತಾಳೆ. ಆಗ ಶಾಂತಿ, ಅಯ್ಯೋ ಬಾಮ್ಮ, ಇಲ್ಲಿ ಬಾ, ನಿಂತ್ಕೋ, ಯಾಕೆ ಹಿಂಗೆ ಆಡ್ತಾಳೆ ಇವಳು, ನೋಡು, ನಿಮ್ಮ ತಂದೆ ಕ್ಷೇಮವಾಗಿ ಜೈಲಿಂದ ಹೊರಗೆ ಬರಬೇಕು ತಾನೇ, ಆಗಿದ್ಮೇಲೆ ನೀರನ್ನ ತಲೆ ಮೇಲೆ ಸುರ್ಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಬೇಕು. ಮೀನಾ, ಏನು ನಿಂತ್ಕೊಂಡು ನೋಡ್ತಾ ಇದೀಯಾ, ಸುರಿ ಅಂತಾಳೆ. ಆಗ ಮೀನಾ ನೀರು ತಗೊಂಡು ಸುರಿತಾಳೆ. ಆಗ ಶಾಂತಿ, ಹೂವಿನಾರ ಹಾಕಿ ವಿಭೂತಿ ಇಳಿ, ಹಾಂ, ಈಗ ಎಲ್ಲ ಪರ್ಫೆಕ್ಟ್ ಆಗಿದೆ, ನಡಿ ಬಾರಮ್ಮ ಅಂತ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾಳೆ. ಬಾ ಮಲ್ಕೋ ಅಂತಾಳೆ. ಮಲ್ಕೊಂಡು ನಮಸ್ಕಾರ ಹಾಕು ಅಂತಾಳೆ. ಆಗ ರೋಹಿಣಿ, ಅತ್ತೆ, ನನಗಿದೆಲ್ಲ ಆಗಲ್ಲ ಅಂತಾಳೆ. ಆಗ ಶಾಂತಿ, ಅಯ್ಯೋ ಮಾಡಮ್ಮ, ನೀನು ಆಗಲ್ಲ ಅನ್ನಬಾರ್ದು, ಮಾಡು ಅಂತಾಳೆ. ಆಗ ರೋಹಿಣಿ ನಮಸ್ಕಾರ ಮಾಡ್ತಾಳೆ. ಈ ಕಡೆ ಸೂರ್ಯ ದೇವಸ್ಥಾನಕ್ಕೆ ಬರ್ತಾನೆ. ಮೇಡಮ್, ಫ್ಯಾಮಿಲಿ ಸೆಂಟಿಮೆಂಟ್, ಅದೇನೋ ಹರಕೆ ಹೊತ್ಕೊಂಡು ಬಿಟ್ಟಿದ್ದಾರಂತೆ, ಹಿಂಗೆ ಹೋಗಿ 5 ನಿಮಿಷ ಬಂದುಬಿಡ್ತೀನಿ, ಓಕೆನಾ ಅಂತಾನೆ. ಆಗ ಛಾಯಾ, ಓಕೆ, ಲೇಟ್ ಮಾಡಬೇಡಿ ಅಂತಾಳೆ. ಸೂರ್ಯ, ನೋಡ್ತಾ ಇರಿ ಮೇಡಮ್, 5 ನಿಮಿಷದಲ್ಲಿ ಬಂದುಬಿಡ್ತೀನಿ ಅಂತ ಇಳಿದು ದೇವಸ್ಥಾನದೊಳಗೆ ಹೋಗ್ತಾನೆ. ಶಾಂತಿ, ಈಗ ಗಣೇಶನಿಗೆ ನಮಸ್ಕಾರ ಆಯಿತು,
ಈಗ ಸರ್ಕಲ್ ಮಾರಮ್ಮನ್ನ ನೆನೆಸ್ಕೊಂಡು 11 ಬಸ್ಕಿ ಹೊಡೆದ್ಬಿಡಮ್ಮ ಅಂತಾಳೆ. ಆಗ ರೋಹಿಣಿ ಶಾಕಲ್ಲಿ ಬಾಯಿ ಬಿಟ್ಕೊಂಡು ನೋಡ್ತಾಳೆ. ಆಗ ಶಾಂತಿ, ಏಯ್ ಅಯ್ಯೋ ಬಾಯಿ ಮುಚ್ಚು ಅಂತ ಅಂತಾಳೆ. ನೊಣನೋ ಸೊಳ್ಳೆನೋ ಹೋಗ್ಬಿಟ್ರೆ ನಾನ್ ವೆಜ್ ತಿಂದಷ್ಟು ಪಾಪ ಬಂದ್ಬಿಡುತ್ತೆ ಕಣಮ್ಮ. ಆಗ ರೋಹಿಣಿ 11 ಬಸ್ಕಿನ ಅಂತಾಳೆ. ಆಗ ಶಾಂತಿ ಅತ್ತೆ ನನ್ನ ಕೈಯಲ್ಲಿ ಆಗಲ್ಲ ಅಂತಾಳೆ. ಆಗ ಶಾಂತಿ, ಆಗಲ್ಲ ಅಂತ ಹೇಳ್ಬಾರ್ದು ಮಾಡು ಅಂತಾಳೆ. ಆಗ ರೋಹಿಣಿ ಬಸ್ಗೆ ಹೊಡಿತಾಳೆ. ಆಗ ಸೂರ್ಯ ನಗ್ತಾ, ಅಯ್ಯೋ ಸುರು ಹಚ್ಕೊಂಡು ಬಿಟ್ರ ಡ್ರಿಲ್ಲು, ಅಯ್ಯೋ ದೇವ್ರೇ, ಅಮ್ಮ ಸಕ್ಕರೆ ಏನಮ್ಮ ನೀನು, ಅಯ್ಯೋ ಕೋರ್ಟ್ಗೆ ಹೋಗೋ ಬಿಟ್ಟು ಲಾಯನ್ ಜಗಪತಿ ರಾವ್ಗೋ ಇಲ್ಲ ಮುನ್ನಾಬಾಯಿ LLB ಇವ್ರು ಯಾರಿಗಾದರೂ ಕೇಸ್ನ ಕೊಟ್ಬಿಟ್ಟಿದ್ರೆ ಇವ್ರ ಅಪ್ಪನ್ನ ಬಚಾವ್ ಮಾಡಿ ಆಚೆ ಕರ್ಕೊಂಡು ಬಂದಿರೋರು. ನೀನು ಒಳ್ಳೆ ಈ ಪೌಡ್ರಮ್ಮಂಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದೀಯಾ ಅಂತಾನೆ. ಆಗ ಶಾಂತಿ, ಮೀನಾ ಅಂತಾಳೆ. ಆಗ ಮೀನಾ, ಅತ್ತೆ ಅಂತಾಳೆ. ಶಾಂತಿ, ದೇವ್ರ ವಿಷಯ ಅವನಿಗೆ ಸೈಲೆಂಟಾಗಿ ಇದ್ಬಿಡೋದಕ್ಕೆ ಹೇಳು ಅಂತಾಳೆ. ಆಗ ಮೀನಾ, ರೀ ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ತೀರಾ ಅಂತಾಳೆ. ಆಗ ಸೂರ್ಯ, ನಾನಿನ್ನೂ ಗಪ್ ಚುಪ್ ಅಂತ ಬಾಯಿ ಮೇಲೆ ಬೆರಳಿಟ್ಕೊಳ್ತಾನೆ. ಆಗ ಶಾಂತಿ, ಅಯ್ಯೋ ಶುರು ಮಾಡ್ಕೋ, 6 7 ಅಂತಾಳೆ. ಆಗ ಶ್ರುತಿ, ಅಲ್ಲ 6 ಅಂತಾಳೆ. ಆಗ 6 ಅಷ್ಟೇ ಮುಗೀತು. ಅಯ್ಯೋ ಹಾಗೆಲ್ಲ ಬಾಯಿ ತೆಗಿಬೇಡಮ್ಮ, ಸೊಳ್ಳೆನೋ ನೊಣನೋ ಬಿಡ್ತವೆ, ನಾನ್ ವೆಜ್ ತಿಂದಷ್ಟೇ ಪಾಪ ಬಂದ್ಬಿಡುತ್ತಮ್ಮ, ಬಾ ಮುಂದಿನ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ ಬಾಮ್ಮ ಅಂತ ಹೇಳ್ಕೊಂಡು ಹೋಗ್ತಾಳೆ. ಓ ಇಲ್ಲಿ ನಿಂತ್ಕೋ, ಮನೋಜ ಕರ್ಪೂರ ಕೊಡೋ ಇಲ್ಲಿ ಅಂತ ಕೇಳ್ತಾಳೆ. ಆಗ ಮನೋಜ, ಎಲ್ಲಿ ಹಚ್ಚಕ್ಕಮ್ಮ ಅಂತ ಕೇಳ್ತಾನೆ. ಆಗ ಶಾಂತಿ ರೋಹಿಣಿ ಕೈ ಮೇಲೆ ಅಂತಾಳೆ. ಎಲ್ಲರೂ ಶಾಕ್ ಆಗ್ತಾರೆ. ರೋಹಿಣಿ, ಅತ್ತೆ ನನಗಿದೆಲ್ಲ ಆಗಲ್ಲ, ದಯವಿಟ್ಟು ಬಿಟ್ಬಿಡಿ ಅತ್ತೆ ಪ್ಲೀಸ್ ಅಂತ ಕೇಳ್ತಾಳೆ. ಆಗ ರಂಗನಾಥ್, ಶಾಂತಿ ಏನು ಮಾಡ್ತಾ ಇದೀಯ, ನೀನೀಗೆಲ್ಲ ಮಾಡೋದು ತಪ್ಪು, ನಾನು ಒಪ್ಪಲ್ಲ ಅಂತಾರೆ. ಆಗ ಶಾಂತಿ, ತಪ್ಪು ಇಲ್ಲ ಮೊಸರಿಗೆ ಹಾಕೋ ಎಪ್ಪು ಇಲ್ಲ, ನೀವು ಸುಮ್ಮನೆ ಇರಿ, ಏನಾಗಲ್ಲ, ನೀನು ಕೊಡಿಲ್ಲಿ ಅಂತ ಹೇಳಿ. ಆಗ ರೋಹಿಣಿ, ಅತ್ತೆ ಯಾಕತ್ತೆ, ಪ್ಲೀಸ್ ಅತ್ತೆ ಉರಿಯುತ್ತೆ ಅತ್ತೆ ಬೇಡ ಅಂತಾಳೆ. ಆಗ ಶಾಂತಿ, ಹಾಗಾದರೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ, ಓ ನನ್ನ ಮಾತು ಕೇಳಮ್ಮ ನೀನು ಅಂತಾಳೆ. ಆಗ ರೋಹಿಣಿ, ಅಯ್ಯೋ ಅತ್ತೆ ಭಯ ಆಗ್ತಿದೆ ಅತ್ತೆ ಅಂತಾಳೆ. ಆದರೂ ಶಾಂತಿ ಕರ್ಪೂರನ ಕೈ ಮೇಲೆ ಹಚ್ಬಿಡ್ತಾಳೆ. ಈಗ ಮಂತ್ರ ಹೇಳು ಅಂತ ಕೈ ಹಿಡಿದು ಬೆಳಗಿಸ್ತಾಳೆ ರೋಹಿಣಿ. ಮಂತ್ರ ಹೇಳ್ತಾ ಬೆಳಗ್ತಾಳೆ. ಶಾಂತಿ ನಿಮ್ಮ ಅಪ್ಪ ಬೇಗ ಜೈಲಿಂದ ಬಿಡುಗಡೆ ಆಗಲಿ ಅಂತ ಬೇಡ್ಕೊ ಅಂತಾಳೆ. ಆಗ ರೋಹಿಣಿ, ಅಪ್ಪ ಬೇಗ ಬಿಡುಗಡೆ ಆಗಲಿ ಅಂತಾಳೆ. ಶಾಂತಿ, ಮನೋಜ ನೀನು ಬೇಡ್ಕೊಳ್ಳೋ ಅಂತಾಳೆ. ಆಗ ಮನೋಜ, ಅಪ್ಪ ಶಿವಪ್ಪ ಆದಷ್ಟು ಬೇಗ ಅಂತಾನೆ. ಅಷ್ಟರಲ್ಲಿ ರಂಗನಾಥ್ ಅವರು, ಏಯ್ ಮುಚ್ಚೋ ಬಾಯಿ, ಯಾವ ಸೀಮೆ ಗಂಡನಯ್ಯ ನೀನು, ಇಲ್ಲಿ ಕೈ ಉರಿತಾ ಇದೆ, ಬಿಡಮ್ಮ ಅದನ್ನು ಅಂತ ಕರ್ಪೂರನ ಬಿಸಾಡಿಸ್ತಾರೆ. ಮೌಢ್ಯ ಬೇರೆ ಪರಂಪರೆ ಬೇರೆ, ನಡಿಯಮ್ಮ ಅಂತ ಬೈತಾನೆ. ಆಗ ಶಾಂತಿ, ಯಾಕ್ರಿ ಒಂದೇ ಸಮನೆ ಬಡ್ಕೋತಾ ಇದ್ದೀರಾ, ಏನೂ ಆಗಿಲ್ಲ, ಸುಮ್ಮನೆ ಇರಿ ಸಾಕು, ಏನು ಗೊತ್ತಿಲ್ಲ ಇವರಿಗೆ, ನೀನು ಬಾರಮ್ಮ ನೀನಂತ ಮತ್ತೊಂದು ಕಡೆಗೆ ಹೇಳ್ಕೊಂಡು ಹೋಗ್ತಾಳೆ. ಆಗ ಶ್ರುತಿ, ರವಿ ಇದೆಲ್ಲ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ, ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ಅಂತಾಳೆ. ಆಗ ರವಿ, ಲೇ ಮೀನಾ, ನಾವು ಏನೇ ನೋಡ್ತಾ ಇರೋದು ಅಂತಾನೆ. ಆಗ ಮೀನಾ, ವ್ರತ ಕಣ್ರಿ ಅಂತಾಳೆ. ಸೂರ್ಯ, ಅಯ್ಯೋ ಇವತ್ತು ನೋಡ್ತಾ ಇರೋ ಪೌಡ್ರಮ್ಮನ್ನ ಆಗೋದಂತೂ ಗ್ಯಾರಂಟಿ, ಇಲ್ಲೇ ಇದೆಲ್ಲ ನನ್ನ ಕೈಲಿ ನೋಡೋದಕ್ಕೆ ಆಗೋದಿಲ್ಲ, ನಾನು ಇರೋದು ಇಲ್ಲ, ಹೊರಡ್ತೀನಿ ಅಂತಾನೆ. ಆಗ ರಂಗನಾಥ್, ಎಲ್ಲಿಗೋ ಹೊರಡೋದು ಅಂದಾಗ ಸೂರ್ಯ, ಅದು ಅಪ್ಪ ಕೆಲ್ಸಗಳಿದೆಯಪ್ಪ, ಡ್ಯೂಟಿಗೆ ಹೋಗಬೇಕು ಅಂತಾನೆ. ರಂಗನಾಥ್, ಸ್ವಲ್ಪ ಹೊತ್ತು ಇದ್ದೋಗೋ, ವ್ರತ ನಡೀತಾ ಇದೆ, ಮಧ್ಯದಲ್ಲಿ ಬಿಟ್ಟು ಹೋಗಬಾರ್ದು ಇರು ಅಂತಾರೆ. ಆಗ ಸೂರ್ಯ, ಅಯ್ಯೋ ಅಲ್ಲಪ್ಪ ನಾನು ಅಂತಾನೆ. ಆಗ ಮೀನಾ, ರೀ ಮಾವ ಹೇಳಿದ ಕೇಳಿಸ್ಕೊಂಡ್ರಿ ತಾನೆ, ಸುಮ್ಮನೆ ಬನ್ರಿ. ಆಗ ರಂಗನಾಥ್, ನಡಿಯೋ ಸುಮ್ಮನೆ ಹೇಳ್ದಷ್ಟು ಕೇಳು ಅಂತಾರೆ. ಈ ಕಡೆ ಶಾಂತಿ, ಈಗ ಮಾರಮ್ಮನ್ನ ನೆನೆಸ್ಕೊಂಡು ಇಲ್ಲಿಂದ 3 ರೌಂಡ್ ಉರುಳು ಸೇವೆ ಮಾಡಿಬಿಡು ಅಂತಾಳೆ. ಆಗ ರೋಹಿಣಿ, ಅಂತಾಳೆ. ಆಗ ಶಾಂತಿ, ನಮ್ಮ ರೋಹಿಣಿ ಉರುಳು ಸೇವೆನಾ ಅಂತ ಕೇಳ್ತಾಳೆ. ಆಗ ಸೂರ್ಯ,
ಮೋವ್ ಆ ದೇವ್ರು ಈ ಪೌಡ್ರಮ್ಮನ್ನ ಸೃಷ್ಟಿ ಮಾಡಿರಬೇಕಾದ್ರೆ ದೇಹದೊಳಗೆ ಮಾಂಸ ತುಂಬಿಸೋದನ್ನ ಮರ್ತೋಗಿದ್ದಾನೆ. ಇವಾಗ ನೀನು ಈ ಥರ ಡ್ರಿಲ್ ಎಲ್ಲ ಮಾಡಿಸ್ತಾ ಇದ್ದರೆ ದೇಹದಲ್ಲಿರೋ 3/4 kgನೂ ಅರಗಿಸಿ ಕರಗಿಸ್ತೀಯ ಅಂತಾನೆ. ಆಗ ಕರಗಿಸ್ತೀಯ ಪಾಪ ಬಿಡಮ್ಮ ಅಂತಾನೆ. ಆಗ ಶಾಂತಿ ಮೀನಾ ಅಂತಾಳೆ. ಮೀನಾ ರೀ ಸುಮ್ಮನೆ ನಿಂತ್ಕೊಳ್ರಿ ಅಂತಾಳೆ. ಆಗ ಶಾಂತಿ ರೋಹಿಣಿ ಹ್ಞೂ ಅಂತಾಳೆ. ರೋಹಿಣಿ ಅಯ್ಯೋ ಅತ್ತೆ ನನಗಾಗಲ್ಲ ಅತ್ತೆ ಪ್ಲೀಸ್ ಅತ್ತೆ ಅಂತಾಳೆ. ಆಗ ಶಾಂತಿ ಅಯ್ಯೋ ಆಗಲ್ಲ ಅಂತೆಲ್ಲ ಹೇಳ್ಬಾರ್ದು, ದೇವ್ರನ್ನ ನೆನೆಸ್ಕೊಂಡು ಶುರು ಮಾಡ್ಕೊ ಅಂತಾಳೆ. ಆಗ ಮನೋಜನ್ಗೆ ಕಾಲ್ ಬರುತ್ತೆ. ಆಗ ಶಾಂತಿ ಅಯ್ಯೋ ಈ ಗುಂಗುರು ಕೂದಲು ಬೇರೆ ಅಂತಾಳೆ. ಆಗ ಮನೋಜ ಶ್ರುತಿ ಹಿಡ್ಕೊ ಅಂತ ಹೇಳಿ ತಟ್ಟೆ ಕೊಡ್ತಾನೆ. ರೋಹಿಣಿ ಮಾಡ್ತಾ ಇರು, ಒಂದು ಫೋನ್ ಕಾಲ್ ಇದೆ ಬರ್ತೀನಿ ಅಂತ ಹೇಳ್ತಾನೆ. ಆಗ ರೋಹಿಣಿ ಅಯ್ಯೋ ಮನೋಜ್ ಅಂತಾಳೆ. ಆಗ ಶಾಂತಿ ಅವನೇನು ಮಾಡಬೇಕಮ್ಮ ನೀನು ಮಾಡು, ಅಯ್ಯೋ ನೀನು ಹೋಗು ಅಂತಾಳೆ. ಆಗ ರಂಗನಾಥ್ ಅಲ್ಲ ಶಾಂತಿ ಪಾಪ ಮಗುಗೆ ಅಭ್ಯಾಸ ಅಂತಾನೆ. ಆಗ ಶಾಂತಿ ನೀವು ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಇಲ್ಲ ಅಂತಾನೆ. ಸುಮ್ಮನೆ ಇರಿ ನೀವು ಶುರು ಮಾಡು. ಆಗ ಸೂರ್ಯ ಅಲ್ಲ ನೋಡಪ್ಪ ಪಾಪ ಇಲ್ಲಿ ಅವನ ಹೆಂಡತಿ ಅಷ್ಟು ಕಷ್ಟಪಡ್ತಾ ಇದ್ದರೆ ಅವನು ಯಾರ ಜೊತೆನೋ ಮಾತಾಡೋದಕ್ಕೆ ಹೋಗಿದ್ದಾನೆ ನೋಡಪ್ಪ ಅದನ್ನು ಅಂತಾನೆ. ಆಗ ಶಾಂತಿ ನೀನು ಶುರು ಮಾಡು ಅಂತಾಳೆ. ಆಗ ರೋಹಿಣಿ ಉರುಳು ಸೇವೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಛಾಯಾ ಕಾರಿಂದ ಹೊರಗೆ ಇಳಿದು ಮೊಬೈಲ್ ನೋಡ್ತಾ ನಿಂತಿರ್ತಾಳೆ. ಆಗ ಮನೋಜ್ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಅದನ್ನು ಛಾಯಾ ನೋಡಿ ಶಾಕ್ ಆಗ್ತಾಳೆ. ಶಾಕ್ನಲ್ಲಿ ಎದ್ರುಕೊಂಡು ಕಾರ್ ಒಳಗೆ ಕೂತ್ಕೊಂಡ್ಬಿಡ್ತಾಳೆ. ಆಗ ಮನೋಜ್ ಕಾರ್ ಹತ್ರ ಬಂದು ಫೋನ್ನಲ್ಲಿ ಮಾತಾಡ್ತಾ ಕಾರ್ ಗ್ಲಾಸ್ ನೋಡಿಕೊಂಡು ತಲೆ ಕೂದಲನ್ನ ಸರಿ ಮಾಡ್ಕೊಳ್ತಾನೆ. ಆಗ ಛಾಯಾ ಮುಖ ಮುಚ್ಕೊಂಡು ಕೂತ್ಕೋತಾಳೆ. ಮನೋಜ್ ಮಾತಾಡ್ತಾ ಕಾರ್ ಹತ್ರನೇ ನಿಂತಿರ್ತಾನೆ. ಈ ಕಡೆ ರೋಹಿಣಿ ಉರುಳು ಸೇವೆ ಮಾಡ್ತಾ ಇರ್ತಾಳೆ. ಶಾಂತಿ ಅಯ್ಯೋ ಇನ್ನು ಒಂದೇ ರೌಂಡ್ ಕಣಮ್ಮ ಉರುಳು ಅಂತಾಳೆ. ಆಗ ಸೂರ್ಯ ಅಪ್ಪೋ 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 ಅಂತಾನೆ. ಆಗ ರಂಗನಾಥ್ ಅವರು ಏನೋ ಅಂತಾನೆ. ಆಗ ಸೂರ್ಯ ಪ್ಯಾಸೆಂಜರ್ ಕಾರ್ನಲ್ಲಿ ಕೂರಿಸ್ಬಿಟ್ಟು ಬಂದಿದ್ದೀನಿ, ಬೇಗ ಹೋಗಲಿಲ್ಲ ಅಂದರೆ ತುಪುಕ್ ಅಂತ ಹಾಕ್ಬಿಡ್ತಾರೆ ಕಣಪ್ಪೋ ಅಂತಾನೆ. ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ ಕಾಯಕವೇ ಕೈಲಾಸ ಅಂತ, ಹಾಗೆಲ್ಲ ಹೇಳ್ಬಿಟ್ಟು ನೀನು ಹೀಗೆ ಮಾಡ್ತಾ ಇದೀಯ, ಯೋಚನೆ ಮಾಡು ಡ್ಯಾಡು ಅಂತಾನೆ. ಆಗ ರಂಗನಾಥ್ ಅವರು ಅಲ್ಲ ಕಣೋ ಪ್ಯಾಸೆಂಜರ್ನ ಕಾರ್ನಲ್ಲಿ ಕಾಯ್ತಾ ಇದ್ದಾರಾ ಅಂತ ಕೇಳ್ತಾನೆ. ಆಗ ಸೂರ್ಯ ಅಂತಾನೆ. ಆಗ ರಂಗನಾಥ್ ಅವರು ಯಾವುದೇ ಕಾರಣಕ್ಕೂ ಕಾಯಿಸ್ಬಾರ್ದು, ಹೋಗು ನಾನು ನೋಡ್ಕೋತೀನಿ ಮಾತಾಡ್ತೀನಿ ನೀನು ಹೋಗು ಅಂತಾರೆ. ಆಗ ಸೂರ್ಯ ಲವ್ ಯು ಡ್ಯಾಡು ಲವ್ ಯು ಅಂತ ತಬ್ಕೊಂಡು ಮುತ್ತು ಕೊಡ್ತಾನೆ. ಆಗ ರಂಗನಾಥ್ ಅವರು ಹುಚ್ಚುಮುಂಡೆದು ಅಂತ ಹೋಗ್ತಾರೆ. ಆಗ ಸೂರ್ಯ ಟಾಟಾ ಅಂತಾನೆ. ಮೀನಾನ ಕೈ ಹಿಡ್ಕೊಂಡು ಓಯ್ ಅಂತಾನೆ. ಮೀನಾ ಹ್ಞೂ ಅಂತಾಳೆ. ಆಗ ಸೂರ್ಯ ನೋಡೆ ಪೌಡ್ರಮ್ಮನ್ಗೆ ಹೆಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಸಕ್ಕರೆ, ನೋಡ್ತಾ ಇರು, ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ಅಂದ್ಕೊಂಡಿದ್ದೆ, ಪೌಡ್ರಮ್ಮನೇ ನಮಗಿಂತ ಮುಂಚೆ ಕಾಲು ಕೀಳ್ತಾರೆ ಅಂತಾಳೆ. ಆಗ ಮೀನಾ ರೀ ಅಂತಾಳೆ. ಆಗ ಸೂರ್ಯ ಇನ್ನೇನೇ ಹಿಂಗೆಲ್ಲ ಟಾರ್ಚರ್ ಯಾವ ಮನುಷ್ಯ ಜನ್ಮ ತಡ್ಕೊಳ್ಳುತ್ತೆ ಅಂದಾಗ ಮೀನಾ ನೀವು ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ತಾನೇ ಹೊರಡಿ ಅಂತಾಳೆ. ಸೂರ್ಯ ಅಲ್ವೇ ಅಂತಾನೆ. ಆಗ ಮೀನಾ ಹೊರಡಿ ಅಂತಾಳೆ. ಆಗ ಸೂರ್ಯ ಆಯಿತು ಅಂತಾನೆ. ಆಗ ಮೀನಾ ಮಾಡಿ ಅಂತ ನಗ್ತಾ ಹೋಗ್ತಾಳೆ. ಈ ಕಡೆ ಸೂರ್ಯನು ನಗ್ತಾ ಹೋಗ್ತಾನೆ. ಈ ಕಡೆ ರೋಹಿಣಿ ಉರುಳು ಸೇವೆ ಮಾಡ್ತಾ ಇರ್ತಾಳೆ. ಈ ಕಡೆ ಮನೋಜ ಕಾರ್ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಏನು ಬ್ರೋ ನೀವು ಏನು ದೇವಸ್ಥಾನ ಅಂದರೆ ಭಿಕ್ಷೆ ಬೇಡೋಕ್ಕೆ ಬರ್ತಾರಾ ಅಂತಾನೆ. ಅವತ್ತೇನೋ ನೀವು ಕರೆದ್ರಿ ಅಂತ ಬಂದೆ ಅಷ್ಟೇ, ಅಲ್ಲ ಕಾಲ್ ವೆಯ್ಟಿಂಗ್ ಇದೆ ಅಂತ ರಿಸೀವ್ ಮಾಡಿದರೆ ಈಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತಾನೆ. ಆಗ ಸೂರ್ಯ ಬಂದು ಎತ್ತೊಕ್ಕೈ ಅಂತಾನೆ. ಆಗ ಮನೋಜ ಲೇ ಯಾಕೋ ಅಂತಾನೆ. ಸೂರ್ಯ ಲೇ ನನ್ನ ಕಾರ್ ಕಣೋ ಇದು ಅಂತಾನೆ. ಆಗ ಮನೋಜ ಮಡಚಿ ಜೇಬಲ್ಲಿ ಇಟ್ಕೊ ಅಂತಾನೆ. ಆಗ ಸೂರ್ಯ ಎಲ್ಲಿಟ್ಕೊಳ್ಳಿ, ಪ್ಯಾಂಟ್ ಜೇಬಲ್ಲ ಶರ್ಟ್ ಜೇಬಲ್ಲ ಅಂತ ಕೇಳ್ತಾನೆ.
ಸ್ವಲ್ಪ ಹೆಲ್ಪ್ ಮಾಡು ಬಾ ಅಂತಾನೆ. ಆಗ ಮನೋಜ ಏನು ದೊಡ್ಡ BMW ಬೆನ್ಸ್ದು ಇವಂದು ಅಂತ ಕೇಳ್ತಾನೆ. ಆಗ ಸೂರ್ಯ ನನ್ನ ಪಾಲಿಗೆ ಬೆನ್ಸ್ಗಿಂತ ದೊಡ್ಡದು ಹೋಗಲೇ ಹೋಗು ಅಂತ ಅಂತಾನೆ. ಅಲ್ಲಿ ನಿನ್ನ ಹೆಂಡ್ತಿ ಉರುಳು ಸೇವೆ ಹೋಗಿ ಸಹಾಯ ಮಾಡೋದು ಬಿಟ್ಟು ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಾ ಇದೀಯ ಫೋನ್ನಲ್ಲಿ, ಹೋಗೋ ಸುಮ್ಮನೆ ಅಂತ ಕಾರ್ ಹತ್ತಾನೆ. ಆಗ ಮನೋಜ್ ಹೋಗಲೇ ಯಾರನ್ನು ಕರ್ಕೊಂಡು ಹೋಗ್ತಾ ಇದೀಯನೋ ಹೋಗು ಅಂತಾನೆ. ಆಗ ಸೂರ್ಯ ಯಾಕೆ ಮೇಡಮ್ ನಿದ್ದೆ ಮಾಡಿಬಿಟ್ರಾ ಅಂತ ಕೇಳ್ತಾನೆ. ಛಾಯ ಇಲ್ಲ, ತುಂಬ ಲೇಟ್ ಆಗ್ತಾ ಇದೆ, ಬೇಗ ಹೊರಡಿ ಅಂತಾಳೆ. ಆಗ ಸೂರ್ಯ ಸರಿ ಮೇಡಮ್ ಅಂತ ಹೊರಡ್ತಾನೆ. ಈ ಕಡೆ ರೋಹಿಣಿ ಮಾರಮ್ಮ ಅಂತ ಉರುಳು ಸೇವೆನ ಮುಂದುವರಿಸ್ತಾ ಇರ್ತಾಳೆ. ಮುಗಿಸಿ ಎದ್ದೊಳ್ತಾಳೆ. ಆಗ ಶಾಂತಿ ಈಗ ಮುಗೀತು ಅಂತಾಳೆ. ರೋಹಿಣಿ ಅತ್ತೆ ನಿಮಗೆ ಕೈ ಮುಗಿತೀನಿ ಅತ್ತೆ, ನನ್ನ ಕೈಲಿ ಇನ್ನೇನೂ ಮಾಡೋದಕ್ಕಾಗೋದಿಲ್ಲ ಅತ್ತೆ ಅಂತ ಅಂದಾಗ ಅಲ್ಲಿಗೆ ಮನೋಜ್ ಫೋನಲ್ಲಿ ಮಾತಾಡ್ತಾ ನಗ್ತಾ ಸರಿ ಮಾಡ್ತೀನಿ ಅಂತ ಬಾಯ್ ಅಂತ ಫೋನ್ ಕಟ್ ಮಾಡ್ತಾನೆ. ರೋಹಿಣಿ ಮುಗೀತಾ ಅಮ್ಮ, ಏನಮ್ಮ ಮುಂದಕ್ಕೆ, ರೋಹಿಣಿ ಗೆಟ್ ರೆಡಿ ಅಂತಾನೆ. ಆಗ ರವಿ ಲೋ ಅತ್ತಿಗೆ ಪಾಪ ಕಣೋ. ಆಗ ರೋಹಿಣಿ ಮನೋಜ್ನ ನೋಡ್ತಾಳೆ. ಆಗ ಮೀನಾ ರೋಹಿಣಿ ಅವ್ರ ಪಾಪ ಅತ್ತೆ, ಅವ್ರ ಪರಿಸ್ಥಿತಿನ ನೋಡಿದ್ರೆ ನನಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂತಾಳೆ. ಆಗ ಶಾಂತಿ ಮುಚ್ಚೆ ಬಾಯಿ ಸಾಕು, ಇವಳ ಸ್ಥಿತಿ ನೋಡೋದಕ್ಕೆ ಆಗ್ತಾ ಇಲ್ವಂತೆ. ಆಹಾ, ಇವಳು ಒಳ್ಳೆ ಸ್ಥಿತಿಗೆ ಬಂದ್ಬಿಡ್ತಾಳೆ. ಇವರಪ್ಪ ಕಂತೆ ದುಡ್ಡು ತಂದು ಕೊಡೋದನ್ನು ನಿನ್ನ ಕೈಲಿ ನೋಡೋದಕ್ಕಾಗಲ್ಲ, ಅದಕ್ಕೆ ಹೊಟ್ಟೆ ಊರಿ ನಿನಗೆ ಅಂತಾನೆ. ಆಗ ರಂಗನಾಥ್ ದೇವಸ್ಥಾನಕ್ಕೆ ಬಂದು ಒಳ್ಳೆ ದೇವ್ದಂಗೆ ಆಡ್ತೀಯಲ್ಲಿ, ಆ ಮಗು ಯಾಕೆ ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ, ಅವಳ ಬಗ್ಗೆ ಅಂತ ಅಂತಾನೆ. ಆಗ ಶಾಂತಿ ಅವಳ ಬಗ್ಗೆ ಮಾತಾಡಿಬಿಟ್ರೆ ಸಾಕು ಬಂದುಬಿಡ್ತೀರಲ್ಲ ನೀವು ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವಳ ಬಗ್ಗೆ ಮಾತ್ರ ಅಲ್ಲ ಕಣೆ, ನಮ್ಮ 3 ಜನ ಸೊಸೆಯಂದ್ರಿಗೂ ನನ್ನ ಭಾವ ಅದೇ, ನಾನು ಬದುಕಿರೋವರೆಗೂ ಅವ್ರು ಎಲ್ಲರ ಬದುಕಿಗೂ ನಾನೇ ಶ್ಯೂರಿಟಿ ಕಾರ್ಡ್ ಅಂತಾನೆ. ಆಗ ಶಾಂತಿ ಹ್ಞೂ ನೀವು ಇಲ್ಲಿರಬಾರ್ದಿತ್ತು, ಅಲ್ಲಿ ಗರ್ಭಗುಡಿಲಿರಬೇಕಿತ್ತು, ದೇವರು ರೀ ನೀವು ಅಂತಾಳೆ. ಆಗ ರಂಗನಾಥ್ ನಾನು ದೇವ್ರು ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ಗ್ಯಾರಂಟಿ ದೆವ್ವನೇ ಅಂತಾನೆ. ಆಗ ಎಲ್ಲರೂ ನಗ್ತಾರೆ. ಆಗ ಶಾಂತಿ ಬಾರಮ್ಮ ನೀನು ಅಂತ ರೋಹಿಣಿನ ಕರ್ಕೊಂಡು ಹೋಗ್ತಾಳೆ. ಆಗ ಶಾಂತಿ ಅರ್ಚಕರೇ ನೀವು ಹೇಳಿದ್ದ ಶಾಸ್ತ್ರನೆಲ್ಲ ಮಾಡಿಸಿದ್ದೀನಿ ಅಂತ ಅಂತಾಳೆ. ಆಗ ಅರ್ಚನೆಯೊಂದು ಆಯಿತು ಅಂದರೆ ಆದಂಗೆ ಅಂತ ಅಂತಾಳೆ. ಆಗ ಅರ್ಚಕರು ಎಲ್ಲಾಗುತ್ತಮ್ಮ ಈ ವ್ರತ, ಒಂದಿನದ್ದಲ್ಲ ಅಂತ ಅಂತಾನೆ. ಆಗ ರೋಹಿಣಿ ಮತ್ತೆ ಅಂತ ಕೇಳ್ತಾಳೆ. ಆಗ ಅರ್ಚಕರು 48 ದಿನ ನಿಮ್ಮ ಅತ್ತೆ ಹೇಳಿಲ್ವಾ ಅಂತ ಕೇಳ್ತಾರೆ. ಆಗ ರೋಹಿಣಿ ಹೇಳಿದ್ದಾರೆ ಅಂತಾರೆ. ಆಗ ಅರ್ಚಕರು ಈ 48 ದಿನ ನೀನು ಉಪ್ಪು ಹುಳಿ ಖಾರ ತಿನ್ನೋ ಆಗಿಲ್ಲ, ದಿನದಲ್ಲಿ 1 ಹೊತ್ತು ಊಟ ಮಾಡಬೇಕು, ಮಡಿಯಲ್ಲಿರಬೇಕು, ಮನೆಯಲ್ಲಿ ದೇವತಾ ಕಾರ್ಯಗಳನ್ನೆಲ್ಲ ನೀನೇ ಮಾಡಬೇಕಮ್ಮ, ಬಾಗಿಲಿಗೆ ರಂಗೋಲಿ ಹಾಕೋದ್ರಿಂದ ದೇವರಿಗೆ ದೀಪ ಹಚ್ಚೋವರೆಗೂ ಎಲ್ಲ ನಿಂದೇನಮ್ಮ ಜವಾಬ್ದಾರಿ ಅಂತಾರೆ. ಆಗ ರೋಹಿಣಿ ಶಾಕ್ನಲ್ಲಿ ನೋಡ್ತಾ ನಿಂತಿರ್ತಾಳೆ. ದಿನ ನೀನು ಇಲ್ಲಿಗೆ ಬಂದು ಉರುಳು ಸೇವೆಯನ್ನು ಮಾಡಬೇಕು, ಹಾಸಿಗೆ ಮೇಲೆ ಮಲಗೋ ಆಗಿಲ್ಲ, ಗಂಡನ ಜೊತೆಯಲ್ಲೂ ಮಲಗೋ ಆಗಿಲ್ಲ ಅಂತ ಅಂದಾಗ ಮನೋಜ್ ಅಯ್ಯೋ ಸ್ವಾಮಿಗಳೇ ಅಂತ ಅಂತಾನೆ. ಆಗ ಅರ್ಚಕರು ನೀನು ಊಟ ಮಾಡೋ ಅಡುಗೆ ನೀನೇ ಮಾಡ್ಕೋಬೇಕಮ್ಮ, ರೋಹಿಣಿ ಇಷ್ಟೇನಾ ಬೇರೆ ಏನಾದರೂ ಇದೆಯಾ ಅಂತ ಕೇಳ್ತಾಳೆ. ಆಗ ಅರ್ಚಕರು ಅರ್ಚನೆ ಮಾಡ್ತೀನಿ, ನೆನಪು ಬಂದರೆ ಪುನಃ ಬಂದು ಹೇಳ್ತೀನಮ್ಮ ಅಂತ ಹೇಳಿ ತಟ್ಟೆ ತಗೊಂಡು ನಿಮ್ಮ ತಂದೆ ಹೆಸರು, ರಾಶಿ, ನಕ್ಷತ್ರ ಹೇಳಮ್ಮ ಅಂತಾರೆ. ಆಗ ರೋಹಿಣಿ ಶಾಕ್ನಲ್ಲಿ ನೋಡ್ತಾಳೆ. ಆಗ ಎಲ್ಲರೂ ರೋಹಿಣಿ ಮುಖನ ನೋಡ್ತಾರೆ.